ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ತುಂಬ ದಿನದಿಂದ ಬೈಕ್ ಟ್ಯಾಕ್ಸಿಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರ ಅಂತ ನನಗೂ ಗೊತ್ತು. ಬೈಕ್ ಟ್ಯಾಕ್ಸಿ ಬೇಕು ಅಂತೇಳ್ಬಿಟ್ಟು ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿಗೋಸ್ಕರ ಕಾಯ್ತಾ ಇದ್ರಿ. ಅದೇ ರೀತಿ 16ನೇ ತಾರೀಕು ಜೂನ್ 16ನೇ ತಾರೀಕು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಬೇಕು ಅಂತೇಳ್ಬಿಟ್ಟು ಹೈಕೋರ್ಟ್ ಹೇಳುತ್ತೆ. ಎಲ್ಲರೂ ಕೂಡ ಒಂದ್ಸಲಿ ದಂಗಾಗ್ತಾರೆ. ಏನು ಮಾಡೋದು, ನೆಕ್ಸ್ಟ್ ಕೆಲಸ ಏನು, ಅಥವಾ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಯೋಚನೆ ಮಾಡ್ತಾಯಿದ್ರಿ. ಅದಕ್ಕೆ ಏನಪ್ಪ ಅಂತಂದರೆ 16 ಆಯಿತು, ಮತ್ತೆ ಅದನ್ನ 2ನೇ ತಾರೀಕಿಗೆ ಹೋದರು. 2ನೇ ತಾರೀಕಿಗೆ ಏನೋ ವಾದ ವಿವಾದ ಆಗುತ್ತೆ ಅಂದರು. 2ನೇ ತಾರೀಕಿಂದ 4ನೇ ತಾರೀಕಿಗೆ ತೊಗೊಂಬಂದರು, ಜುಲೈ 4ಕ್ಕೆ. ಜುಲೈ 4ನೇ ತಾರೀಕಿಂದ ಇವಾಗ ಇನ್ನೊಂದು ಡೇಟ್ನ ಕೊಟ್ಟಿದ್ದಾರೆ. ಅಂದರೆ ನಾವು ಏನು ಅನ್ಕೋತಾ ಇದ್ವಿ ಅಂದರೆ ಈಗ ಬೈಕ್ ಟ್ಯಾಕ್ಸಿ ಬರುತ್ತೆ ಅಂತೇಳ್ಬಿಟ್ಟು ತುಂಬ ಹೋಪ್ ಇಟ್ಕೊಂಡಿದ್ರು. ಬಟ್ ಯಾಕೋ ಹೋಪ್ ಕಳ್ಕೊಳ್ಳೋ ಸ್ಥಿತಿಯಲ್ಲಿದೆ ಅಂತ ನನಗಂತ ಅನ್ನಿಸ್ತಾ ಇದೆ. ಏನು ಲಕ್ಷಾಂತರ ಜನ ಇದ್ವಿ ಯಾರೆಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರು. ಅದರಿಂದ ಬೈಕ್ ಟ್ಯಾಕ್ಸಿಯಿಂದ ಬೇರೆ ಕಡೆ ಎಲ್ಲ ಹೋಗಿದ್ರು, ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡೋಕ್ಕೆ ಹೋಗಿದ್ರು. ಬಟ್ ಇದಕ್ಕೆ ತುಂಬ ಹೊಡೆತ ಬರ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರ ಏನಾಗಿದೆ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ವೈಟ್ ಬೋರ್ಡಲ್ಲಿ ಪರ್ಮಿಷನ್ ಕೊಟ್ಟಿದೆ ಆಲ್ರೆಡಿ. ಬಟ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಗೊತ್ತಿಲ್ಲ. ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಆ್ಯಕ್ಟ್ ಮೋಟ್ರ್ ಆ್ಯಕ್ಟ್ ಪ್ರಕಾರ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡುವಾಗಿಲ್ಲ ಅಂತೇಳ್ಬಿಟ್ಟು ಒಂದು ಕಾನೂನು ಕೂಡ ಇದೆ, ಅದು ಓಕೆ. ಬಟ್ ಯೆಲ್ಲೋ ಬೋರ್ಡಲ್ಲಿ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಒಂದು ಕಡೆ ಸೂಚಿಸುತ್ತೆ. ಬಟ್ ಇನ್ನೊಂದೇನಪ್ಪ ಅಂತಂದರೆ ಯೆಲ್ಲೋ ಬೋರ್ಡಲ್ಲಿ ಅಥವಾ ಮಾಡಿದ್ರೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೂ ಅದು ಆಟೋದಾರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅವ್ರಿಗೆ ಹೊಡೆತ ಕೊಡುತ್ತೆ. ಬೈಕ್ ಟ್ಯಾಕ್ಸಿ ಏನಾದ್ರು ಬಂದರೆ ಇವ್ರಿಗೆಲ್ಲ ಹೊಡೆತ ಕೊಡುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿಬರ್ತಾಯಿತ್ತು. ಅದು ಅಲ್ಲೇನೆಂದರೆ ಬೈಕ್ ಟ್ಯಾಕ್ಸಿ ಇದ್ದರೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ ಅಂದರೆ ಯಾರೆಲ್ಲ ಓಡಿಸ್ತಾರೆ ಅವರಾಗಿರ್ಬೋದು, ಮತ್ತು ಬೈಕ್ ಟ್ಯಾಕ್ಸಿಯಲ್ಲಿ ಯಾರೆಲ್ಲ ಹೋಗ್ತಾರೆ ಸಾರ್ವಜನಿಕರಾಗಿರ್ಬೋದು, ಅದೇ ರೀತಿ ಟ್ರಾಫಿಕ್ ಫ್ರೀ ಆಗುತ್ತೆ, ಟ್ರಾಫಿಕ್ಕು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ವಾದ ವಿವಾದಗಳು ಮೊನ್ನೆಯಿಂದನೂ ನಡೀತಾ ಇದೆ. ಈರಿಂಗ ಒಂದು ಡೇಟ್ ಆದಮೇಲೆ ಇನ್ನೊಂದು ಡೇಟ್ ಆದಮೇಲೆ ಇನ್ನೊಂದು ಡೇಟ್ಗೆ ಕೊಡ್ತಾನೇ ಇದ್ದಾರೆ. ಬಟ್ ಯಾವುದೂ ಕೂಡ ಇತ್ಯರ್ಥ ಆಗ್ತಾಯಿಲ್ಲ. ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಮತ್ತೆ 10ನೇ ತಾರೀಕಿಗೆ ಏನಂಗೆ ಹಾಕಿದಾರಂತೆ. 10ನೇ ತಾರೀಕಿಗೆ ಮತ್ತೆ ಪೋಸ್ಟ್ಪೋಂಡ್ ಆಗಿದೆ. ನನಗೊಂದು ಕಡೆ ಡೌಟ್ ಏನು ಬರುತ್ತೆ ಅಂದರೆ ಬೈಕ್ ಟ್ಯಾಕ್ಸಿ ಬರುತ್ತಾ ಇಲ್ವಾ. ಅದೇ ರೀತಿ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿಗೋಸ್ಕರ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಇಂದು ಬರ್ಬೋದು, ನಾಳೆ ಬರ್ಬೋದು, ಇನ್ನೊಂದು ದಿನ ಬರ್ಬೋದು. ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರನೇ ಬೈಕ್ ಟ್ಯಾಕ್ಸಿಗೆ ವೈಟ್ ಬೋರ್ಡಲ್ಲೇ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿದೆ. ಅದು ರಾಜ್ಯ ಸರ್ಕಾರಕ್ಕೂ ಕೂಡ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರದವರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅವ್ರನ್ನ ಕೇಳ್ಕೊಂಬಿಟ್ಟು ಇವರು ಕೂಡ ಮಾಡ್ತಾರೆ. ಇವರು ಕೂಡ ಕೆಲವೊಂದು ರೂಲ್ಸ್ಗಳನ್ನ ತರ್ತಾರೆ. ಈ ರೂಲ್ಸ್ಗಳನ್ನ ತಂದು ಅದನ್ನು ಹೈಕೋರ್ಟ್ಗೆ ತಿಳಿಸ್ತಾರೆ. ಹೈಕೋರ್ಟ್ಗೆ ತಿಳಿಸಿದ್ಮೇಲೆ ಹೈಕೋರ್ಟು ಕೂಡ ಒಪ್ಪಿಗೆ ಕೊಡುತ್ತೆ ಅಂತೇಳ್ಬಿಟ್ಟು ತುಂಬ ಮಾಹಿತಿಗಳು ಇತ್ತು. ಅದು ಕೂಡ ತುಂಬ ಜನರಲ್ಲಿ ಹೋಪ್ಗಳು ಕೂಡ ಇತ್ತು. ಬಟ್ ಇವಾಗ ಹೋಪ್ಗಳನ್ನ ಕೂಡ ಕಳ್ಕೊತಾ ಇದ್ದಾರೆ. ದಿನದಿಂದ ದಿನಕ್ಕೆ ಹೋಪ್ನ ಕಳ್ಕೊತಾ ಇದ್ದಾರೆ. ಯಾಕಪ್ಪ ಅಂದರೆ ಇದು ಎಷ್ಟು ದಿನ ಗ್ಯಾಪ್ ಆಗುತ್ತೆ ಅಷ್ಟು ದಿನ ಅಗ್ರಿಗೇಟರ್ ಕಂಪ್ನಿಗಳಾಗಿರ್ಬೋದು, ಯಾವೆಲ್ಲ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ತಾಯಿದ್ರೆ ಆ ಕಂಪ್ನಿಗಳಾಗಿರ್ಬೋದು, ಅವ್ರಿಗೂ ಕೂಡ ಒಂದು ರೀತಿ ಹೊಡ್ತಾನೆ. ಅಂದರೆ ಹೋಪ್ಗಳನ್ನ ಕಳ್ಕೊಂಡು ಬಿಡಪ್ಪ ಏನು ಬರೋದೇ ಇಲ್ಲ ಬೈಕ್ ಟ್ಯಾಕ್ಸಿ, ಬೇರೆ ಏನಾದ್ರು ಮಾಡ್ಕೊಳ್ಳೋಣ, ಬೇರೆ ಏನಾದರೂ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗೋ ಚಾನ್ಸ್ ಕೂಡ ತುಂಬ ಇರುತ್ತೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತೇಳ್ಬಿಟ್ಟು ನಾನು ಕೂಡ ಅದೇ ಅನ್ಕೋತಾ ಇದ್ದೆ. ಏನಂದರೆ ಬೈಕ್ ಟ್ಯಾಕ್ಸಿ ಒಂದು ಬಂದಾಗಿರೋದ್ರಿಂದ ಸ್ವಿಗ್ಗಿ ಝೊಮ್ಯಾಟೊ ಆಗಿರ್ಬೋದು, ಅದೇ ರೀತಿ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅದಕ್ಕೂ ಕೂಡ ಹೊಡೆತ ಕೊಟ್ಟಿದೆ ಅಂತ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಂದಕ್ಕೊಂದು ಎಷ್ಟು ಕನೆಕ್ಷನ್ ಇದೆ ಅಂತೇಳ್ಬಿಟ್ಟು ನೀವೇ ಕೂಡ ನೋಡ್ಕೋಬೋದು. ಇವಾಗ ಜಾಸ್ತಿ ಹೇಳೋದು ಬೇಡ, ಮತ್ತು ಕಮೆಂಟ್ಸಲ್ಲೂ ಕೂಡ ಹೇಳ್ತೀರಿ ಜಾಸ್ತಿ ಕೊರಿಬೇಡಪ್ಪ, ಏನು ಮ್ಯಾಟ್ರ್ ಇದೆ ಅದು ಬಾ ಅಂತ. ಇವಾಗ ಏನು ಮ್ಯಾಟ್ರ್ ಅಂದರೆ ಮತ್ತೆ 10ನೇ ತಾರೀಕು ಹೋಗಿದೆ ಆಲ್ರೆಡಿ ಹೇಳ್ದಂಗೆ. 10ನೇ ತಾರೀಕು ಮತ್ತೆ ಇರಂಗಾಗುತ್ತೋ ಅಥವಾ ಏನು ತೀರ್ಪು ಕೊಡುತ್ತೋ ಅಂತ ಗೊತ್ತಿಲ್ಲ. ನಮ್ಮ ಪ್ರಕಾರ ಏನಂದರೆ ಈಗ ಮುಂಚೆ ಏನಿತ್ತು ಅಂದರೆ ಕಾಲ್ನಡಿಗೆ ಇತ್ತು. ಕಾಲ್ನಡಿಗೆ ಆದಮೇಲೆ ಸೈಕಲ್ ಬಂತು, ಟಾಂಗಾ ಬಂತು. ಟಾಂಗಾದಲ್ಲೂ ಕೂಡ ಬಾಡಿಗೆ ಮಾಡ್ತಾಯಿದ್ರು. ಟಾಂಗಾ ಆದಮೇಲೆ ಮತ್ತು ಎತ್ತಿನ ಬಂಡಿ ಅಥವಾ ಆಟೋ ಬಂತು. ಆಟೋ ಆದಮೇಲೆ ಬಸ್ ಬಂತು. ಇವಾಗ ಕ್ಯಾಬ್ಗಳು ಬರ್ತಾಯಿದೆ. ಈ ಥರ ಡಿಫ್ರೆಂಟ್ ಇದ್ರ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ. ನನಗನ್ಸುತ್ತೆ ಏನಂದರೆ ಇನ್ ಫ್ಯೂಚರ್ ಬೈಕ್ ಟ್ಯಾಕ್ಸಿ ಇದೆ ಅಂತ ನನಗನ್ಸುತ್ತೆ. ಆಲ್ರೆಡಿ ನಮ್ಮ ಗೋವಾ ಆಗಿರ್ಬೋದು, ಇವಾಗ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಬಟ್ ನೋಡಬೇಕು ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಏನಕ್ಕೆ ತಡೆ ಹಿಡಿದಿದ್ದಾರೋ, ಇದರಿಂದ ಈ ಮುಂದೆ ಏನೆಲ್ಲ ಆಗೋ ತೊಂದರೆಗಳನ್ನ ಏನಾದ್ರು ಅಂದರೆ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ತಡೆ ಹಿಡಿದಿದ್ದಾರೋ. ಅದೇ ರೀತಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಇದನ್ನು ತಡೆ ಹಿಡಿದ್ದಾರೆ. ಯಾವುದೇ ರೀತಿ ಸೂಚನೆಗಳನ್ನ ಏನು ಮಾಡ್ತಾಯಿಲ್ಲ. ಯಾಕೋಸ್ಕರ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ತುಂಬ ಜನ ಅಂತಾಯಿದ್ದಾರೆ. ನಾವು ಕೂಡ ಕಾದು ನೋಡೋಣ. ಅದೇ ರೀತಿ ಬೈಕ್ ಟ್ಯಾಕ್ಸಿ ಬಂತು ಅಂದರೆ ಈಗ ಆಟೋದವ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ. ಅದು ಕೂಡ ಒಂದು ರೀತಿ ನಿಜ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಒಂದಾದ್ಮೇಲೆ ಸ್ಟೆಪ್ ಹೆಂಗೆ ಏರ್ಕೊಂಡು ಹೋಗ್ತೀವಿ ಆ ರೀತಿ ಏರ್ಕೊಂಡು ಹೋಗಲೇಬೇಕು. ಇದಾದಮೇಲೆ ಇನ್ನೊಂದು, ಇದಾದ್ಮೇಲೆ ಇದು. ಈಗ ಅಕಸ್ಮಾತ್ ಏನಾದ್ರು ಕ್ಯಾಬ್, ಈಗ ಮುಂಚೆ ಏನಂದ್ರೆ ಈಗ ಅಗ್ರಿಗೇಟರ್ ಕಂಪ್ನಿಗಳಲ್ಲಿ ಕ್ಯಾಬ್ ಮಾತ್ರ ಇತ್ತು. ಓಕೆ, ಕ್ಯಾಬ್ ಮಾತ್ರ ಇರೋದ್ರಿಂದ
ಈಗ ಆಟೋನ ಅಟ್ಯಾಚ್ ಮಾಡಿರೋದ್ರಿಂದ ಆಟೋದಲ್ಲಿ ಹೋಗ್ತಾರೆ ಅನ್ನೋಕ್ಕಾಗಲ್ಲ. ಯಾಕಂದರೆ ಕ್ಯಾಬಲ್ಲಿ ಹೋಗೋರು ಕ್ಯಾಬಲ್ಲಿ ಹೋಗ್ತಾರೆ, ಆಟೋದಲ್ಲಿ ಹೋಗೋರು ಆಟೋದಲ್ಲಿ ಹೋಗ್ತಾರೆ, ಅಥವಾ ಬೈಕ್ ಟ್ಯಾಕ್ಸಿ ಹೋಗೋರು ಬೈಕ್ ಟ್ಯಾಕ್ಸಿ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನೊಂದಪ್ಪ ಅಂದರೆ ಎಲ್ರಿಗೂ ಕೂಡ ಆಟೋ ಮಾಡೋಕ್ಕಾಗಲ್ಲ, ಎಲ್ರಿಗೂ ಕೂಡ ಕ್ಯಾಬ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಈಗ ನೋಡಿ, ಯಾರೋ ಒಬ್ಬರು ಬಡವ್ರು ಇರ್ತಾರೆ, ಇಲ್ಲ 1 ಲಕ್ಷದಿಂದ ಇನ್ನೊಂದು ಲಕ್ಷಕ್ಕೆ ಒಬ್ಬರೇ ಹೋಗ್ಬೇಕಾಗಿರುತ್ತೆ. ಈಗ ಕ್ಯಾಬು ಅಥವಾ ಆಟೋ ಮಾಡಿದರೆ ಜಾಸ್ತಿ ದುಡ್ಡಾಗುತ್ತೆ. ಅದೇ ರೀತಿ ಏನಂದರೆ ಇವಾಗ ಬೈಕ್ ಟ್ಯಾಕ್ಸಿಗಳು ಸ್ಟಾಪ್ ಆದಾಗ ಈಗ ಆಟೋ ಆಗಿರ್ಬೋದು, ಇದಕ್ಕೆ ದುಪ್ಪಟ್ಟು ದರ ತೊಗೋತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ. ಇದರಿಂದ ಯಾರೆಲ್ಲ ಕಸ್ಟಮರ್ ಇದ್ದಾರೆ, ಯಾರೆಲ್ಲ ಸಾರ್ವಜನಿಕರಿದ್ದಾರೆ, ಇವ್ರಿಗೆ ಹೊಡೆತ ಆಗ್ತಾಯಿದೆ. ನೋಡೋಣ, ಕಾದು ನೋಡಬೇಕಾಗಿದೆ. ಯಾವತ್ತೂ ಬರುತ್ತೆ ತೀರ್ಪು ಅಂತ ಹೇಳ್ಬಿಟ್ಟು 10ನೇ ತಾರೀಕಂತೂ ಮುಂದೆ ಹಾಕಿದ್ದಾರೆ. 10ನೇ ತಾರೀಕು ಆದಮೇಲೆ ಮುಂದೆ ಹೋಗುತ್ತಾ, 10ನೇ ತಾರೀಕು ಏನಾದ್ರು ಫೈನಲ್ ಮಾಡ್ತಾರಾ ಅಂತ. ಆದಷ್ಟು ಬೇಗ ಏನೇ ಇರಲಿ, ಆದಷ್ಟು ಬೇಗ ಫೈನಲ್ ಮಾಡಿ. ಒಂದು ಹೋಪ್ ಇಟ್ಕೊಂಡು ಕೂತಿರ್ತಾರಲ್ಲ ಯಾರಾದರೂ ಬೈಕ್ ಟ್ಯಾಕ್ಸಿ ಅವರು, ಅವ್ರಿಗೆ ತಣ್ಣೀರು ಎಸ್ದಂಗೆ ಆಗಬಾರ್ದು. ಬೇಗ ಏನಿದೆ ಅದನ್ನ ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಅದೇ ರೀತಿ ಆಟೋದವ್ರಿಗೂ ಕೂಡ ಆಯಿತು, ನೀವು ಎತ್ತಿದೆ, ಮುಂದೆ ಇದೆ, ಇನ್ನೊಂದು ದಿನ ಇದೆ ಅಂತ ಹೇಳ್ಬಿಟ್ಟು ತಳ್ಳಾಕೋಕ್ಕಿಂತ ಏನಾದ್ರು ಒಂದು ತೀರ್ಮಾನ ಕೊಟ್ಟರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ನೋಡೋಣ, ಮತ್ತೇನಾದ್ರು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.